ನಮಸ್ಕಾರ. ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನೀಳವಾದ ಕೇಶರಾಶಿ ಯಾರು ತಾನೇ ಇಷ್ಟ ಇಲ್ಲ? ಪ್ರತಿಯೊಬ್ಬರೂ ಕೂಡ ತಮ್ಮ ಕೂದಲು ಉದ್ದವಾಗಿರಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇತ್ತೀಚಿನ ದಿನದಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಅಂದರೆ, ಕೂದಲು ಎಷ್ಟೇ ಶಾರ್ಟ್ ಆಗಿದ್ರೂ ಪರವಾಗಿಲ್ಲ, ಆದರೆ ಕೂದಲು ಹೆಲ್ದಿ ಆಗಿರಬೇಕು ಅಂತ ಆಸೆ ಪಡ್ತಾರೆ. ಹಾಗಾದರೆ ಕೂದಲು ಹೆಲ್ದಿ ಆಗಿರಬೇಕು ಅಂದರೆ ಏನು ಮಾಡಬೇಕು? ಅದರಲ್ಲೂ ಈಗ ಮಳೆಗಾಲ ಶುರುವಾಗಿದೆ. ಮಳೆಗಾಲದಲ್ಲಿ ಕೂದಲಿನ ಆರೈಕೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಪೋಷಣೆ ಮಾಡಬೇಕು, ಈ ಎಲ್ಲದರ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ತಿಳ್ಕೊಳ್ಳೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಸುಹಾಸಿನಿ. ನಾನು ಶ್ವೇತಾ. ಇವತ್ತಿನ ಸುಹಾಸಿನಿಯಲ್ಲಿ ಮಳೆಗಾಲದಲ್ಲಿ ಕೂದಲಿನ ಒಂದು ಪೋಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನೇತ್ರಾ ರಮೇಶ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆಗಾಲದಲ್ಲಿ ನಮ್ಮ ಕೂದಲು ಯಾವ ರೀತಿಯಾದಂತಹ ಸಮಸ್ಯೆನ ಫೇಸ್ ಮಾಡುತ್ತೆ? ಮಳೆಗಾಲದಲ್ಲಿ ಹೇಳಬೇಕು ಅಂತಂದರೆ ಅವಾಗ ಡ್ರೈನೆಸ್ ಜಾಸ್ತಿ ಇರುತ್ತೆ ಮತ್ತು ಸ್ಪ್ಲಿಟೇಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಲಿ ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದು. ಇಷ್ಟೆಲ್ಲರ ನಡುವೆ ತಲೆ ಸ್ನಾನ ಮಾಡಿದ ದಿನ ತುಂಬ ತಲೆನೋವು ಬರುವಂಥದ್ದು ಜಾಸ್ತಿ ಇರುತ್ತೆ ಮಹಿಳೆಯರಲ್ಲಿ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ತಲೆ ಸ್ನಾನ ಮಾಡುವಂಥದ್ದು ತುಂಬ ಅವಾಯ್ಡ್ ಮಾಡುವಂಥದ್ದು, ಆವಾಗ ಡ್ಯಾಂಡ್ರಫ್ ಜಾಸ್ತಿ ಆಗುವಂಥದ್ದೆಲ್ಲ ಈ ಮಳೆಗಾಲದಲ್ಲಿ ಜಾಸ್ತಿ ಆಗಿರುತ್ತೆ. ಒಂದೇನು ಅಂತಂದರೆ, ಮಳೆಗಾಲದಲ್ಲಿ ವಾರಕ್ಕೆ ಒಮ್ಮೆ ಮಾತ್ರ ತಲೆ ಸ್ನಾನ ಮಾಡಬೇಕು, ಅತಿ ಹೆಚ್ಚಾಗಿ ಮಾಡಬಾರ್ದು. ಯಾಕೆಂದರೆ ವೆದರು ಸಹ ತುಂಬ ಕೂಲಾಗಿರುತ್ತೆ. ಸೊ ಅದ್ರ ಜೊತೆಲಿ ನಮಗೆ ಆವಾಗ ಶೀತ ಆ ಥರದ್ದೆಲ್ಲ ಬರುವಂಥದ್ದು ಸ್ವಲ್ಪ ಜಾಸ್ತಿ ಆಗಿರುತ್ತಲ್ಲ. ಸೊ ಆವಾಗ ಫುಲ್ ಕಂಪ್ಲೀಟ್ ಡ್ರೈ ಆಗಿ ಹೋಗ್ಬಿಟ್ಟಿರುತ್ತೆ ಸ್ಕ್ಯಾಲ್ಪು. ಸೊ ಹಂಗಾಗಿ ಅದರಲ್ಲಿ ಮಾಯಿಶ್ಚರೈಸರೇ ಇಲ್ದಂಗೆ ಆಗೋಗಿರುತ್ತೆ. ಸೊ ಮಾಯಿಶ್ಚರೈಸರ್ಗೆ ಅಂತ ಹೇಳ್ಬಿಟ್ಟು ವೀಕಲ್ಲಿ ಒನ್ಸ್ ಆಯಿಲ್ ಅಪ್ಲೈ ಮಾಡಿದರೆ ಅದನ್ನು ಹಾಗೆ ಬಿಡಬೇಕು ಒಂದು 2 days. ಅದನ್ನು ಹೆಡ್ ಬಾತ್ ತೊಗೊಳ್ಳೋ ಒಂದು 2 days ಪ್ರೀವಿಯಸ್ ಒಂದು 2 days ಅದನ್ನು ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಟ್ರೆ ಸಾಕಾದೆ ಮಾಯಿಶ್ಚರೈಸರ್ ಆದಂಗೆ ಆಗುತ್ತೆ. ಇಲ್ಲಾಂದರೆ ಕಂಪ್ಲೀಟ್ ಒಂಥರ ಒಣಗ್ದಂಗೆ ಆಗೋಗುತ್ತೆ. ಅದ್ರ ಜೊತೆಲಿ ತಲೆ ಸ್ನಾನ ಮಾಡಿದ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ಒಂದು 10 ರಿಂದ 15 ನಿಮಿಷ ಆಗಿರ್ಬೋದು ಅಥವಾ 20 ನಿಮಿಷ ಆಗಿರ್ಬೋದು, ಬಿಸಿಲಲ್ಲಿ ಕೂದಲನ್ನು ಕ್ಲೀನಾಗಿ ಒಣಗಿಸ್ಕೋಬೇಕು. ಏಕೆ ಅಂತಂದರೆ, ಈಗ ಒಣಗಿಸ್ಕೊಳ್ದೇ ಇದ್ದವಾಗ ಕೂದಲು ಒಂಥರ ತುಂಬ ಈ ಹುಣಸೆ ತೊಕ್ಕು ಅಂತ ಹೇಳ್ತಾರಲ್ಲ, ಆ ಥರ ಒಂಥರ ಒಣಗಿದಂಗೆ ಆಗ್ಬಿಡತ್ತೆ. ನಾರು ಬಂದಂಗೆ ಆದಂಗೆ ಒಂಥರ ಶೈನಿಂಗ್ ಇರಲ್ಲ, ಕೂದಲಲ್ಲಿ ಒಂಥರ ಬಣ್ಣ ಇರಲ್ಲ, ಎಲ್ಲ ಜೀವಕಳೆ ಕಳ್ಕೊಂಡಂಗೆ ಆಗೋಗಿರುತ್ತೆ. ಹಾಗಾಗಿ ಅವರು ಆವಾಗ ಕೂದಲನ್ನ ಒಣಗಿಸ್ಕೊಂಡ್ರೆ ಈ ಮಳೆಗಾಲದಲ್ಲಿ ಒಣಗಿಸಿರೋ ಬಟ್ಟೆ ಅಷ್ಟು ಚೆನ್ನಾಗಿರಲ್ಲ. ಅದೇ ಬೇಸಿಗೆಯಲ್ಲಿ ಒಣಗಿಸಿರೋ ಬಟ್ಟೆ ತುಂಬ ಚೆನ್ನಾಗಿರುತ್ತಲ್ಲ, ಆ ಥರ ಕೂದಲು ಸಹ ಗರಿ ಗರಿ ಆದಂಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ಕೊಳೆನೂ ಸಹ ಇರೋದಿಲ್ಲ. ಇನ್ನೊಂದು, ಮಳೆಗಾಲದಲ್ಲಿ ಕೂದಲು ಒಣಗಿಸ್ಕೊಳ್ದೇ ಇರೋದ್ರಿಂದ ಏನಾಗುತ್ತೆ, ಹಾಗೆ ಒದ್ದೆ ಕೂದಲನ್ನೇ ಕಟ್ಟಿಬಿಡ್ತಾರೆ. ಟವಲ್ ತಗೊಂಡು ಹಾಗೆ ಕಟ್ಕೊಂಡು ಇದ್ಬಿಡ್ತಾರೆ. ಟವಲಲ್ಲಿ ಇರುವಂಥ ಒಂದು ಹತ್ತಿಯ ಒಂದು ಡಸ್ಟು, ಈಗ ನಾವು ಮೈಯೊರೆಸ್ಕೊಂಡು ಸಹ ಚೂರು ಚುಂಗಾಗಿ ಉಳ್ಕೊಂಡಿರುತ್ತೆ. ಆ ಥರ ಟವಲಲ್ಲಿ ಇರುವಂಥ ಡಸ್ಟ್ ಸಹ ತಲೆಯಲ್ಲಿ ಉಳ್ಕೊಳ್ಳೋದಲ್ದೇ ಶಾಂಪೂವಿಂದು ಮತ್ತು ಕೊಳೆ ಕ್ಲೀನಾಗಿ ಹೋಗದೇ ಇದ್ದವಾಗ ಅದ್ರದ್ದು ಎಲ್ಲ ಸೇರಿಕೊಂಡು ಫಂಕ್ಷನ್ ಆಗುವಂಥದ್ದು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಡ್ಯಾಂಡ್ರಫ್ ಕ್ರಿಯೇಟ್ ಆಗುವಂಥದ್ದು ಇಲ್ಲಿಂದ ಶುರು ಆಗಿದ್ದು. ನೆಕ್ಸ್ಟ್ ಚಳಿಗಾಲ ಬಂದವಾಗ ನಮಗೆ ಯಥೇಚ್ಛವಾಗಿ ಅದು ಪ್ರಾಬ್ಲಮ್ ಕಾಡೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಮಳೆಗಾಲದಲ್ಲೇ ನಾವು ಯಾವಾಗ ಅದನ್ನು ಫಂಗಲ್ ಇನ್ಫೆಕ್ಷನ್ ಆಗದೇ ಇರೋಂಗೆ ನಾವು ಕಾಪಾಡ್ಕೊಂಡ್ಬಿಟ್ರೆ, ಚಳಿಗಾಲದಲ್ಲಿ ತುಂಬ ಡ್ಯಾಂಡ್ರಫ್ ಆಯಿತು, ನಮಗೆ ತುಂಬ ಕೂದಲು ಉದುರುತ್ತೆ, ಆ ಥರ ಸಮಸ್ಯೆ ಇರೋಲ್ಲ. ಯಾವಾಗ ನಾವು ಕೂದಲನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ತೀವೋ ಆವಾಗ ಅದು ಫಂಗಲ್ ಇನ್ಫೆಕ್ಷನ್ ಏನೇ ಆಗಿದ್ರೂ ಸಹ ಅದು ಡ್ರೈ ಆಗಿಬಿಟ್ಟು ಹೊರಗೆ ಬಂದ್ಬಿಡತ್ತೆ ಚಕ್ಕೆ. ಸೊ ಅವಾಗ ಅಲ್ಲಿ ಒದ್ದೆ ಆಗಿ ಕೂದಲು ಒಂಥರ ಕೊಳ್ತಂಗೆ ಆಗುವಂಥದ್ದು, ಆಮೇಲೆ ತಲೆ ಕೂದಲು ಬಾಚಿಸಿದಂಗೆ ಬಾಚಣಿಕೆಯಲ್ಲೇ ಫುಲ್ ಕೂದಲು ಬರೋಕ್ಕೆ ಶುರು ಆಗಿಬಿಡತ್ತೆ. ಆ ಥರ ಪ್ರಾಬ್ಲಮ್ಸನ್ನೆಲ್ಲ ಅವರು ಅವಾಗ ತಡೆಗಟ್ಕೋಬೋದು. ಓಕೆ. ಇನ್ನೊಂದು ಅಂತ ಅಂದರೆ, ಈ ಮಳೆಗಾಲದಲ್ಲಿ ನಾವು ತುಂಬ ಸಲ ತಲೆಸ್ನಾನ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಮಿಕ್ಕಿದ ಟೈಮಲ್ಲೆಲ್ಲ ವಾರಕ್ಕೆ 2 ಸಲ ತಲೆಸ್ನಾನ, 2 ದಿನಕ್ಕೊಂದ್ಸಲ ತಲೆಸ್ನಾನ ಮಾಡ್ಕೊಂಡ್ಬಂದರೆ ತುಂಬ ಒಳ್ಳೆಯದು. ಡ್ಯಾಂಡ್ರಫ್ ಆಗಲ್ಲ, ಕೂದಲು ಕೂಡ ಹೆಲ್ದಿ ಆಗಿರುತ್ತೆ ಅಂತ. ಬಟ್ ವಾರಕ್ಕೊಂದ್ಸಲ ತಲೆಸ್ನಾನ ಮಾಡೋದ್ರಿಂದ ಕೂದಲಿಗೆ ಏನು ಎಫೆಕ್ಟ್ ಆಗಲ್ವಾ? ಡ್ಯಾಂಡ್ರಫ್ ಜಾಸ್ತಿ ಆಗಲ್ವಾ? ಇಲ್ಲ, ಯಾಕೆಂದರೆ ಮಾಯಿಶ್ಚರೈಸರ್ ಮೊದಲೇ ತುಂಬ ಕಡಿಮೆ ಇರುತ್ತೆ. ಈಗ ಒಂದು ಡ್ಯಾಂಡ್ರಫ್ ನಾವು ಯಾವಾಗ ಬೇಸಿಗೆಯಲ್ಲೆಲ್ಲ ಯಾಕೆ 2 ಸಲ ಮಾಡ್ತೀವಿ ಅಂದರೆ, ಡಸ್ಟ್ ತುಂಬ ಇದೆ, ಧೂಳು ತುಂಬ ಇದೆ ಅಂತ ಹೇಳಿ ಮಾಡ್ತೀವಿ. ಮಳೆಗಾಲದಲ್ಲಿ ಡಸ್ಟೇ ಬರೋದಿಲ್ವಲ್ಲ, ಎಲ್ಲ ಡಸ್ಟ್ ವೆಟ್ಟಾಗಿ ಹೋಗ್ಬಿಟ್ಟಿರುತ್ತೆ. ನಮ್ಮ ಸ್ಕ್ಯಾಲ್ಪು ಅದೇ ಥರ ವೆಟ್ ಆಗಿಬಿಟ್ರೆ, ಯಾವಾಗಲೂ ವೆಟ್ಟಾಗಿದ್ದರೆ ಒಂಥರ ಡಸ್ಟ್ ಅಂಟದಂಗೆ ಆಗುತ್ತೆ. ಈ ಕಡಲೆ ಹಿಟ್ಟಿಗೆ ಒಂಚೂರು ನೀರು ಹಾಕಿ ಬಿಟ್ಟಂಗೆ ಅವಾಗ ಅಂಟ್ಕೊಳ್ತಾ ಹೋಗುತ್ತಲ್ಲ, ಆ ಥರ ಆದಂಗೆ ಆಗೋಗುತ್ತೆ. ಸೊ ಆದ್ದರಿಂದ ಅವಾಗ ಜಾಸ್ತಿ ನಾವು ತಲೆ ಸ್ನಾನ ಮಾಡಬಾರ್ದು ಮಳೆಗಾಲದಲ್ಲಿ. ಓಕೆ. ಈ ಫಂಗಸ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಬರ್ದೇ ಇರೋ ಥರ ಯಾವ ರೀತಿ ನೋಡ್ಕೋಬೇಕು? ಬರ್ದೇ ಇರೋ ಥರ ಅಂತಂದರೆ, ಅವಾಗ ತಲೆ ಸ್ನಾನ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಕೋಮ್ ತಗೊಂಡ್ಬಿಟ್ಟು ಶಾಂಪೂ ಹಾಕ್ದವಾಗ ಅವ್ರು ಬಾಚ್ಕೋಬೇಕು. ಅದರಲ್ಲಿ ಏನು ಡಸ್ಟ್ ಇರುತ್ತೆ ಅದಷ್ಟು ಬಂದ್ಬಿಡತ್ತೆ. ಅದ್ರ ಜೊತೆಯಲ್ಲಿ ಅವರು ಸ್ನಾನ ಮಾಡಿದ ಮೇಲೆ ಕ್ಲೀನಾಗಿ ಅದನ್ನು ತಲೆನ ಸ್ವಲ್ಪ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಕೊಂಡ್ಬಿಟ್ಟು, ಟವಲ್ ಅಂದರೆ ಟರ್ಕಿ ಟವಲ್ ಆ ಥರದ್ದೆಲ್ಲ ಇರಬಾರ್ದು, ಕಾಟನ್ ಬಟ್ಟೆ ಥರದ್ದು ತುಂಬ ತೆಳ್ಳಗಿರೋ ಅಂಥದ್ದು ಮಲ್ ಬಟ್ಟೆ ಅಂತ ಹೇಳ್ತೀವಲ್ಲ, ಆ ಥರ ಟವಲಲ್ಲಿ
ಒರೆಸ್ಕೊಂಡ್ಬಿಟ್ಟು ಅದನ್ನು ಕೂದಲನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಆವಾಗ ಅವರಿಗೆ ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ. ಯಾಕೆಂದರೆ ಮಲ್ಬಟ್ಟೆಯಲ್ಲಿ ಯಾವುದೇ ಥರದ ಒಂದು ನೂಲಾಗಲಿ ಇದಾಗಲಿ ಹೊರಗೆ ಬಿಡುವಂಥ ಒಂದು ಸಂದರ್ಭ ಬರೋದಿಲ್ಲ ಅಲ್ಲ, ಸೊ ಅದು ಕೂದಲಿಗೆ ಅಂಟೋದಿಲ್ಲ. ಇರೋ ನೀರನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ ಮಲ್ಬಟ್ಟೆ ತುಂಬ ಬೇಗ, ಕಾಟನ್ ಬಟ್ಟೆ. ಇಲ್ಲ ಅಂತಂದ್ರೆ ಹಳೇದು ಪೆಟಿಕೋಟ್ಸ್ ಇರತ್ತಲ್ಲ, ಈ ನಾವು ಬೇರೆ ಕಾಟನ್ದೆಲ್ಲ ಯೂಸ್ ಮಾಡ್ತೀವಲ್ಲ, ಬಿನ್ನಿ ಬಟ್ಟೆ ಅಂತೆಲ್ಲ ಹೇಳ್ತೀವಿ, ಆ ಥರ ಬಟ್ಟೆಗಳಲ್ಲೂ ಸಹ ನೀರು ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅದನ್ನು ಸಹ ಒರೆಸ್ಕೋಬೋದು. ಮೇಯ್ನ್ ಅಂದರೆ ಮಳೆಗಾಲದಲ್ಲಿ ಟರ್ಕಿ ಟವಲ್ಲು ಆ ಥರ ಚುಂಗ್ ಬರುವಂಥದ್ದನ್ನು ಯೂಸ್ ಮಾಡಬಾರ್ದು, ಅವಾಗ ಫಂಗಲ್ ಇನ್ಫೆಕ್ಷನ್ ಆಗೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಮಾಡೋದು ಅದೇನೆ, ಯಾಕಂದ್ರೆ ಬಿಸಿಲು ಬಂದಿರಲ್ಲ, ತಲೆ ಸ್ನಾನ ಮಾಡಿರ್ತಾರೆ, ಕೂದಲು ಒಣಸ್ಕೋಬೇಕು, ಡ್ರೈಯರ್ ಯೂಸ್ ಮಾಡ್ತಾರೆ, ಹೇರ್ ಫಾಲ್ ಆಗುತ್ತೆ ಡ್ರೈಯರ್ ಯೂಸ್ ಮಾಡಿದ್ರೆ. ಸೊ ಇಂಥ ಬಟ್ಟೆಗಳನ್ನ ಯೂಸ್ ಮಾಡಿದ್ರೆ, ಡ್ರೈಯರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಇವಾಗ ಶಾಖ ಇನ್ನೂ ತುಂಬ ವಿಪರೀತ ಜಾಸ್ತಿ ಆದಂಗಾಗುತ್ತೆ. ಫಸ್ಟ್ ಆಫ್ ಆಲ್ ಈಗ ಹೇಳಬೇಕು ಅಂತಂದ್ರೆ ಯಾರ ಮನೇಲೂ ನೀರು ಒಲೆ ತುಂಬ ಇರಲ್ಲ, ಎಲ್ಲ ಹೆಚ್ಚಾಗಿ ಗೀಸರ್ ಯೂಸ್ ಮಾಡ್ತಾರೆ. ಕರೆಂಟಿನ ಶಾಖ ಮೇಲಿಂದ ಮೇಲೆ ಬಂದವಾಗ ಅದು ಒಳಗೇನೆ ರೂಟ್ಸನ್ನ ಬರ್ನ್ ಮಾಡಿಬಿಡುತ್ತೆ. ಹಾಗಾಗಿ ಹೇರ್ ಡ್ರೈಯರ್ನ ಯೂಸ್ ಮಾಡಬೇಡಿ ಅಂತ ಹೇಳೋದು. ಮತ್ತು ಹೇರ್ ಡ್ರೈಯರ್ನ ಮೇಲಿಂದ ಮೇಲೆ ಯೂಸ್ ಮಾಡಿದವಾಗ ಡೆನ್ಸಿಟಿಯನ್ನು ಕಂಪ್ಲೀಟ್ ಹಾಳು ಮಾಡ್ಕೊಂಡು ಬರುತ್ತೆ. ಈಗ ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾವು ಹೊಳಕಲ್ಲಲ್ಲಿ ಖಾರ ರುಬ್ಬಿದ್ರೆ ತುಂಬ ನುಣ್ಣಗಾಗಲ್ಲ, ಮಿಕ್ಸಿಲಿ ರುಬ್ಬಿದ್ರೆ ತುಂಬ ಬೇಗ ನುಣ್ಣಗಾಗತ್ತೆ, ಯಾಕೆಂದರೆ ಕರೆಂಟ್ ಅಲ್ವಾ. ಅದೇ ಥರ ನಾವು ಕೂದಲನ್ನ ಬಿಸಿಲಲ್ಲಿ ಒಣಗಿಸಿದವಾಗ ನಮ್ಮ ಡೆನ್ಸಿಟಿ ಆಗೇ ಇರುತ್ತೆ, ಹೇರ್ ಡ್ರೈಯರಲ್ಲಿ ಒಣಗಿಸಿದಾಗ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಹೆಚ್ಚಾಗಿ ನಾವು ಕೂದಲನ್ನು ತುಂಬ ಹೇರ್ ಡ್ರೈಯರಲ್ಲೆಲ್ಲ ಒಣಗಿಸ್ಕೊಳ್ಬಾರ್ದು, ಬಿಸಿಲಲ್ಲೇ ಸಾಧ್ಯವಾದಷ್ಟು ಒಣಗಿಸ್ಕೋಬೇಕು. ಬಿಸಿಲು ನೋಡ್ಕೊಂಡು ಅವತ್ತಿನ ದಿನ ಅವ್ರೊಂದು ಸ್ವಲ್ಪ ಸ್ನಾನ ಮಾಡಿಕೊಂಡು ನಡೆಯುತ್ತೆ. ಹಾಂ, ಮಳೆಗಾಲದಲ್ಲ ಅದು ಹೇರ್ಸ್ ತುಂಬ ಫಾಲ್ ಆಗುತ್ತೆ, ತುಂಬ ಕೂದಲು ಉದುರುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಅದು ಆಲ್ಮೋಸ್ಟ್ ಕೂದಲು ಒಣಗಿಸ್ಕೊಂಡಿರಲ್ಲ ಅಥವಾ ಕೂದಲು ಒಣಗಲ್ಲ ಅಂತ ತಲೆ ಸ್ನಾನನೂ ಸ್ವಲ್ಪ ಕಡಿಮೆ ಮಾಡ್ತಾರೆ. ಸೊ ಅದೊಂದು ಇದಕ್ಕೆ ಕಾರಣನ, ಅಥವಾ ಕೂದಲು ಉದುರೋದಕ್ಕೆ ಮಳೆಗಾಲದಲ್ಲಿ ಎಸ್ಪೆಷಲಿ ಏನು ಕಾರಣ ಇರುತ್ತೆ? ಎಸ್ಪೆಷಲಿ ಕಾರಣ ಅಂದರೆ ಅದರಲ್ಲಿ ಮೇಯ್ನು ತುಂಬ ಈಗ ಡ್ರೈನೆಸ್ ಆಗೋಗಿರುತ್ತೆ. ಬೇಸಿಗೆಯಲ್ಲೆಲ್ಲ ತುಂಬ ಆಲ್ಟರ್ನೇಟಿವ್ ಡೇಸ್ ಹೆಡ್ ಬಾತ್ ತೊಗೊಂಡಿರ್ತಾರೆ, ಮಾಯ್ಶ್ಚರೈಸರ್ ತುಂಬ ಕಡಿಮೆ ಆಗೋಗಿರುತ್ತೆ, ತೇವಾಂಶದ ಅಂಶನೇ ಇರೋದಿಲ್ಲ. ಅದರಿಂದ ಒಂದು, ಅದ್ರ ಜೊತೆಯಲ್ಲಿ ಮಳೆಗಾಲದಲ್ಲಿ ಪ್ಯಾಕ್ಸ್ಗಳನ್ನ ಹೆಚ್ಚಾಗಿ ಉಪಯೋಗಿಸೋದಿಲ್ಲ, ಯಾಕೆಂದ್ರೆ ಕೋಲ್ಡ್ ಆಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಇದು ಮಾಡಿಬಿಡ್ತಾರೆ, ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಈ ಟೈಮಲ್ಲಿ ಕೆಲವೊಂದು ಪ್ಯಾಕ್ಗಳಿದೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು, ಮೆಂತ್ಯ ಎಲ್ಲ ಹಾಕ್ಕೊಳ್ತಾರೆ, ಅದನ್ನು ಹಾಕೋಬಾರ್ದು. ಅವಾಗ ಇನ್ನೂ ಕೋಲ್ಡ್ ಆಗೋದ್ರ ಜೊತೆಯಲ್ಲಿ ಮೆಂತ್ಯ ಒಂಥರ ಅಂಟದಂಗೆ ಆಗುತ್ತೆ ಸ್ಕ್ಯಾಲ್ಪಿಗೆ. ಕೆಲವರು ಡೈಲಿ ಮೆಂತ್ಯ ಯೂಸ್ ಮಾಡ್ದಂಗೆ ಮಾಡ್ತಾರೆ, ಅಂದರೆ ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತಾರೆ ಅವಾಗ ಮೆಂತ್ಯ ಪುಡಿನ ಮಿಕ್ಸ್ ಮಾಡಿ ಹಚ್ಕೊಳ್ಳೋ ಅಭ್ಯಾಸ ಇರುತ್ತೆ. ಹಾಗಾದ್ರೆ ಮಳೆಗಾಲದಲ್ಲಿ ಇದನ್ನ ಮಳೆಗಾಲದಲ್ಲಿ ಹೆಸರು ಕಾಳು ಮತ್ತು ಮೆಂತ್ಯ ಎಲ್ಲ ಯೂಸ್ ಮಾಡಿ ವಾಶ್ ಮಾಡುವಂಥದ್ದನ್ನ ಮಾಡಬಾರ್ದು, ಯಾಕೆಂದರೆ ಪುಡಿ ಅಂಟ್ಕೊಂಡಂಗೆ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ಟೈಮಲ್ಲಿ ಏನು ಅಂತಂದರೆ ಇದಕ್ಕೆ ಅಂತಲೇ ಸ್ಪೆಷಲ್ ಪ್ಯಾಕ್ಸ್ಗಳಿರುತ್ತೆ. ಈಗ ಸೋರೆಕಾಯಿನ ಬೇಕಾದ್ರೆ ಅವರು ಪ್ಯಾಕ್ ಹಾಕಿ ಉಪಯೋಗಿಸ್ಬೋದು, ಅದರಲ್ಲೂ ಸಹ ಅವರಿಗೆ ಕೂದಲು ಉದುರೋದು ನಿಲ್ಲತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಇವಾಗ ಅವರು ಮೆಂತ್ಯ ಆಗಲಿ ಅಥವಾ ದಂಟಿನ ಸೊಪ್ಪು ಈ ಥರದನ್ನೆಲ್ಲ ಉಪಯೋಗಿಸ್ಬಾರ್ದು. ಒಂದು, ಅದ್ರ ಜೊತೆಯಲ್ಲಿ ಲೋಟಸ್ ಪ್ಯಾಕ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬೋದು, ಯಾಕೆಂದರೆ ಅದರಲ್ಲೂ ನೀರಿನ ಅಂಶ ಇರುತ್ತೆ. ನೀರನ್ನು ಕೊಡೋದ್ರ ಜೊತೆಯಲ್ಲಿ ನೀರೇ ಇರೋದ್ರಿಂದ, ನೀರನ್ನೇ ಬಿಟ್ಕೊಡೋದ್ರಿಂದ ಅದನ್ನು ಏನೋ ಅಷ್ಟು ಎಫೆಕ್ಟ್ ಆಗೋಲ್ಲ ಅವರಿಗೆ. ಲೋಟಸ್ ಪ್ಯಾಕ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ದಾಸವಾಳದ ಬೇಕಾದ್ರೆ ಐಬಿಸ್ಕಸನ್ನು ಯೂಸ್ ಮಾಡ್ಬೋದು, ಅದು ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನು ಹೊರತಾಗಿ ಪುಡಿ ಅಂಥದ್ದನ್ನು ಕಲಸಿ ಹಚ್ಚುವಂಥದ್ದನ್ನು ಯಾವುದನ್ನು ಯೂಸ್ ಮಾಡಬಾರ್ದು. ಓಕೆ, ಅಂದರೆ ಎಸ್ಪೆಷಲಿ ಯಾವ ಪ್ಯಾಕ್ನ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ? ಮಳೆಗಾಲ ಅಂದರೆ ಒಂದು 4 ತಿಂಗಳು ಇರುತ್ತೆ, ಲೋಟಸ್ ಪ್ಯಾಕ್ ಒಂದು, ಇನ್ಯಾವ ಥರ ಪ್ಯಾಕ್ನ ನಾವು ಅಪ್ಲೈ ಮಾಡ್ಕೋಬೋದು? ಸೊ ಇದೇ ಟೈಮಲ್ಲಿ ಬೇಕಾದ್ರೆ ಸೋರೆಕಾಯಿನ ಅವರು ಬೇಕಾದ್ರೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಬೋದು. ಅದೇ ಥರ ಈಗ ನೀರು ಬಿಡುವಂಥದ್ದು ದಂಟಿನ ಸೊಪ್ಪು, ಅದನ್ನು ಸಹ ನೀರು ಜಾಸ್ತಿ ಬಿಡುತ್ತೆ, ಸೊ ಅದನ್ನು ಸಹ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಅಂದರೆ ಸ್ವಲ್ಪ ಬಸಳೆ ಸೊಪ್ಪು ಮತ್ತು ಇದನ್ನು ದಾಸವಾಳದ ಎಲೆ ಮೂರನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇದು ದಂಟಿನ ಸೊಪ್ಪು ನಿಲ್ಲೋದಿಲ್ಲ, ರುಬ್ಬಿದ್ದೇನೆ ಗಂಟಾಗಿ ಹಾಗೆ ಬಿದ್ದೋಗ್ಬಿಡತ್ತೆ. ಸೊ ಅದಕ್ಕೆ ಲೋಳೆ ಅಂಶವಾಗಿ ಬಸಳೆ ಸೊಪ್ಪು, ಹೀಟ್ ಜಾಸ್ತಿ ಏನಾದರೂ ಇದ್ರೆ ಅದನ್ನು ನೀರು ಹಾಕಿ ರುಬ್ಬಿ ಹಾಗೇನೆ ಅಪ್ಲೈ ಮಾಡ್ಕೊ. ಇಲ್ಲ, ನೀವು ದಂಟಿನ ಸೊಪ್ಪನ್ನ ಹಾಗೆ ರುಬ್ಬಿದ್ರು ಅದಕ್ಕೆ ಇದಿಷ್ಟು ಸೊಪ್ಪುಗಳನ್ನ ಹಾಕಿದ್ರು ನಡೆಯುತ್ತೆ. ನೀರು ಹಾಕಿದ್ರೆ ಮತ್ತೆ ಇನ್ನೂ ನೀರಿನ ಅಂಶ ಜಾಸ್ತಿ ಆಗೋಗುತ್ತೆ. ದಂಟು ಎಸ್ಪೆಷಲಿ ಮೊದಲೇ ನೀರಿರುತ್ತೆ, ಹಾಗಾಗಿ ಇದನ್ನ ಮೂರನ್ನೇ ಹಾಗೆ ರುಬ್ಬಿಟ್ಟು ಅಪ್ಲೈ ಮಾಡ್ಕೊಳ್ಬಹುದು. ಎಷ್ಟು ಎವ್ರಿ ಟೈಮ್ ತಲೆ ಸ್ನಾನ ಮಾಡುವಾಗಲೂ ಇದನ್ನ ಅಪ್ಲೈ ಮಾಡ್ಕೊಳ್ಬೇಕಾ? 15 days ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಆದರೆ ಮಾತ್ರ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅದಕ್ಕಿಂತ ಜಾಸ್ತಿ ಆದರೆ ಕೋಲ್ಡ್ ಆಗುವಂಥದ್ದು ಅದೆಲ್ಲ ಶುರು ಆಗುತ್ತೆ, ಹಾಗಾಗಿ ಅದಕ್ಕಿಂತ ಜಾಸ್ತಿ ಬೇಡ. ಓಕೆ, ಅಂದರೆ ಮಳೆಗಾಲದಲ್ಲಿ ಸ್ಪೆಷಲಿ ಯಾವ ಪ್ಯಾಕ್ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಮತ್ತೆ ಮಾತನ್ನ ಮುಂದುವರಿಸೋಣ. ವೀಕ್ಷಕರಿಗೆ ಒಂದು ಚಿಕ್ಕ ವಿರಾಮದ ನಂತರ ಸುಹಾಸಿನಿ ಮುಂದುವರಿಯುತ್ತೆ.